ಬಿಜೆಪಿ ನಾಯಕರ ಭಾವಚಿತ್ರಕ್ಕೆ ಪಂಚಾಮೃತ ಅಭಿಷೇಕ ಮಾಡಿದ ಬಿಜೆಪಿ ಕಾರ್ಯಕರ್ತರು. ಪಕ್ಷ ಒಡೆಯುವ ಕೆಲಸ ಮಾಡಿದ್ದಕ್ಕೆ ಯತ್ನಾಳ್ ಉಚ್ಚಾಟನೆ. ಮಾರ್ಚ್ 7 ಸೋಮವಾರ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರಾದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿಯವರ ಭಾವಚಿತ್ರಗಳಿಗೆ ಅಪಮಾನವನ್ನ ಮಾಡಲಾಗಿತ್ತು. ಇದನ್ನ ಖಂಡಿಸಿ ಮಾರ್ಚ್ 10 ಗುರುವಾರ ಮುದ್ದೇಬಿಹಾಳ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ನಾಯಕರ ಭಾವಚಿತ್ರಗಳಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿದರು. ಕರ್ನಾಟಕದ ಹುಲಿ ಎಂದು ಖ್ಯಾತರಾಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಸಾಹೇಬರಿಗೆ ಹೊಲ ಭಾರತ್ ಮಾತಾ ಕಿ, ಹೊಲ ಭಾರತ್ ಮಾತಾ ಕಿ. ಹೊಲ ಭಾರತ್ ಮಾತಾ ಕಿ, ಹೊಲ ಭಾರತ್. ಜೈ ಶ್ರೀರಾಮ್. ಪಾಟೀಲ್ ನಡಹಳ್ಳಿ ಸಾಹೇಬರಿಗೆ ಹೊಲ ಭಾರತ್ ಮಾತಾ ಕಿ, ಹೊಲ ಭಾರತ್ ಮಾತಾ ಕಿ. ಶಾಂತಿ ಶುಭ ಪರ್ಯಂತ ಅವರಲ್ಲಿ ಭಗವಂತನ ಪ್ರಾರ್ಥನೆ ಇರುತ್ತದೆ. ಉತ್ತರ ಕರ್ನಾಟಕವರಿಗೆ ಪಾಟೀಲ್ ನಡಹಳ್ಳಿ ಅವರಿಗೆ, ಪಾಟೀಲ್ ನಡಹಳ್ಳಿ ಅವರಿಗೆ. ಈ ವೇಳೆ ಮಾತನಾಡಿದ ಬಿಜೆಪಿಯ ಹಿರಿಯ ಮುಖಂಡ ಪ್ರಭು ಕಡಿ, ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡವರು ತಮ್ಮ ಆತ್ಮಾವಲೋಕನವನ್ನ ಮಾಡಿಕೊಳ್ಳಬೇಕು. ಪಕ್ಷದಲ್ಲಿ ಅವರ ವರ್ತನೆ ಹೇಗಿತ್ತು? ಅವರು ಬಿಜೆಪಿ ಪಕ್ಷದ ರಾಷ್ಟ್ರೀಯ ರಾಜ್ಯ ನಾಯಕರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷ ಒಡೆಯುವ ಕೆಲಸ ಮಾಡಿದಾಗ ಉಚ್ಚಾಟನೆ ನಿರ್ಣಯ ಕೇಂದ್ರ ವರಿಷ್ಠರು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಯಾವ ದುರುದ್ದೇಶವೂ ಇಲ್ಲ. ಹಿಂದುತ್ವ ಅಂತ ಹೇಳುತ್ತಾ ಜಾತಿಗಾಗಿ ಹೋರಾಟ ಮಾಡುತ್ತಾರೆ ಮತ್ತು ವ್ಯಕ್ತಿಗತ ತಮ್ಮ ಸಮಸ್ಯೆಗಳನ್ನ ಪಕ್ಷಕ್ಕೆ ಜೋಡಿಸುತ್ತಾರೆ. ಯತ್ನಾಳರು ಮಾತು ಕಡಿಮೆ ಮಾಡಿ ಎಲ್ಲರಿಗೂ ಗೌರವವನ್ನ ಕೊಡಬೇಕು. ಎಲ್ಲರಿಗೂ ಅವರದೇ ಆದ ಗೌರವವಿದೆ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಕುಟುಕಿದರು. ಒಳಗೆ ತಗೊಳ್ಳೋದು ಇದ್ದೇ ಇರ್ತದೆ, ಅದು ಮಾಡಿರೋದು ಹೊರತಾಗಿ ಇಲ್ಲೇನು ಯಾರದೇ ದ್ವೇಷ ಇಟ್ಕೊಂಡು ಮಾಡಿದಂತ ಉದ್ದೇಶನೂ ಅಲ್ಲ. ಇವತ್ತೇನ ಉಚ್ಚಾಟನೆಗೊಂಡಿದ್ದಾರೆ, ಅವರು ತಮ್ಮ ಅವಲೋಕನ ಮಾಡ್ಕೋಬೇಕು. ಮೊದಲು ಅವ್ರು ತಮ್ಮನ್ನ ಅವಲೋಕನ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಅನ್ನೋಂಥ ಭಾವನೆ ಅವರೆಲ್ಲ ಮೊದಲು ಬರಬೇಕು. ಅಂದಾಗ ಯಾವಾಗಲೂ ಯಾರು ಇನ್ನೊಬ್ರು ಹೇಳಿದ್ರೆ ಅದು ಅರ್ಥ ಆಗಲ್ಲ. ನಾನು ಏನು ಮಾಡಿ ನಿತ್ಯ ಹಿಡಿದಿರೋ ಕೆಲಸದಲ್ಲಿ ಏನ್ ತಪ್ಪು ಮಾಡಿದೆ ಅಂತ ಅವಲೋಕನ ಮಾಡ್ಕೊಂಡಾಗ ಅವ್ರಿಗೆ ಅರ್ಥ ಆಗ್ತದೆ ಯಾವುದೇ ಮನುಷ್ಯನಿಗೆ. ಅದನ್ನ ಮಾಡ್ತಾ ಇಲ್ಲ ಅವರು. ಮತ್ತಲ್ಲದೆ ಇದು ಅದ ನಂತರ ಹೋರಾಟ ನಡೆದಲ್ಲ, ಆ ಹೋರಾಟ ವರ್ಷ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಹೊರಗೆ ತಗೊಳ್ಳುವಂತ ದೃಷ್ಟಿಯಿಂದ ಬಹಳ ಜೋರು ಇಲ್ಲಿ ನನ್ನ ಮಟ್ಟಿಗೆ ಇಲ್ಲಿ ಯಾರು ವೈಯಕ್ತಿಕ ದ್ವೇಷ ನಡೆದಂತ ಚಟುವಟಿಕೆ ನಡೆದದ. ರಾಜಕಾರಣದಲ್ಲಿ ಒಂದು ಮಾತಾಡೋ ಮೊದಲು ಒಂದು ಹೆಚ್ಚು ಕಡಿಮೆ ಯಾರೋ ರಾಜಕಾರಣ ಒಬ್ರು ಹುಲಿ ಮಾಡ್ತಾರ, ಒಮ್ಮೆ ಇಲ್ಲಿನೂ ಮಾಡ್ತಾರೆ. ಇದೇನು ಹೊಸ ಅದನ್ನು ಅಲ್ಲ. ಏನು ಉಚ್ಚಾಟಿತಗೊಂಡಂತ ವ್ಯಕ್ತಿಗಳವರು ಒಬ್ಬರಿಗಲ್ಲ, ಬಹುಶಃ ರಾಷ್ಟ್ರೀಯ ನಾಯಕರು ಹಿಡ್ಕೊಂಡು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಯಾರು ಅವ್ರ ಬಗ್ಗೆ ತಕರಾರು ಮಾತಾಡಿಲ್ಲ. ಅವ್ರು ಬಿಡು, ಅವ್ರ ಸ್ವಭಾವ ಬಿಟ್ಬಿಟ್ಟ. ಮತ್ತೆ ಉಚ್ಚಾಟನೆ ಯಾಕೆ ಮಾಡಿದ್ರು? ನಿಮ್ಮಷ್ಟಕ್ಕೆ ನೀವು ನಿಮ್ಗೆ ತಿಳಿದದ್ದನ್ನ ಮಾತಾಡ್ತಾ ಹೊಂಟಿದ್ರಿ. ಅದನ್ನ ಪಕ್ಷ ಸಹಿಸಿಕೊಂಡು ಇವತ್ತಿಲ್ಲ ನಾವು ಸುಧಾರಣೆ ಮಾಡಿಕೊಂಡು ನನ್ನೊಂದು ಭಾವನೆ ಬಿಟ್ಟಿತ್ತು. ಆದ್ರೆ ನೀವು ಯಾವಾಗ ಕೆಲವೊಬ್ರು ಕಟ್ಕೊಂಡು ಒಂದು ಪಕ್ಷದಲ್ಲಿನೇ ಒಂದು ಹುಡುಗಿ ಕೆಲಸ ಮಾಡ್ಲಿಕ್ಕಂತೀರಿ, ನೀವು ಬೇರೆ ಅರ್ಥ ಮಾಡ್ಕೊಡ್ಬೇಕು. ನಿಮ್ಮ ನೀವು ಯೋಚನೆ ಮಾಡಿ ನಾನು ಏನ್ ಮಾತಾಡ. ಕೆಲವೊಬ್ರು ಕಟ್ಕೊಂಡು ಒಂದು ಪಕ್ಷದಲ್ಲಿನೇ ಒಂದು ಹುಡುಗಿ ಕೆಲಸ ಮಾಡ್ಲಿಕ್ಕಂತೀರಿ, ನೀವು ಬೇರೆ ಅರ್ಥ ಮಾಡ್ಕೊಡ್ಬೇಕು. ನಿಮ್ಮ ನೀವು ಯೋಚನೆ ಮಾಡಿ ನಾನು ಏನ್ ಮಾತಾಡ. ಹುಡುಗಿ ಕೆಲಸ ಮಾಡ್ಲಿಕ್ಕಂತೀರಿ ಪಕ್ಷ. ಅವಾಗ ಮೇಲೆ ಹಿರಿಯರು ಈ ನಿರ್ಣಯ ತಗೊಂಡಾರ ಹೊರತಾಗಿ ಯಾವುದೇ ನಿಮ್ಮ ಮೇಲೆ ದುರುದ್ದೇಶ ಇಟ್ಕೊಂಡು ತಗೊಂಡಿದ್ದಲ್ಲ. ಇವತ್ತು ನೀವು ಸುಧಾರಣೆ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪಕ್ಷದ ಅವಕಾಶ ಐತಿ. ಯಾರೋ ನೀವು ಹಿಂದುತ್ವ ಅಂತ ಹೇಳ್ತೀರಿ, ಒಂದು ಜಾತಿಯಿಂದ ಒಂದು ಹೋರಾಟ ಮಾಡ್ತೀರಿ, ಸರಿನಾ? ನಿಮ್ಮ ಮನುಷ್ಯ ಯಾರೋ ನೀವು ಹಿಂದುತ್ವ ಅಂತ ಹೇಳ್ತೀರಿ, ಒಂದು ಜಾತಿಯಿಂದ ಒಂದು ಹೋರಾಟ ಮಾಡ್ತೀರಿ, ಸರಿನಾ? ನಿಮ್ಮ ಮನುಷ್ಯ ನೀವು ಇಟ್ಕೊಂಡು ಯಾರೋ ಒಂದು ವ್ಯಕ್ತಿಯನ್ನ ಒಂದು ಸಮಾಜನ ಮುಂದುವರಿಸಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಮಾಡಿಸುವಂತ ಕೆಲಸವನ್ನು ಮಾಡೋದು. ಮತ್ತೆ ಯಾವುದೋ ವ್ಯಕ್ತಿಗತ ನನಗೇನೋ ಸಮಸ್ಯೆ ಆಗ್ಯದ, ಎಸ್ ಪಡ್ಲಿ ನನಗೇನೋ ವೈಯಕ್ತಿಕ ಸಮಸ್ಯೆ ಆಗ್ಯದ ಅನ್ನೋ ತಂದು ಕಿಸಿಲಿ ಪಕ್ಷಕ್ಕೆ ತಂದು ಜೋಡಿಸೋದು, ಯಾವುದೋ ಕಾರ್ಯಕ್ರಮ ಜೋಡಿಸು ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಗಳು ಅದನ್ನ ಎರಡು ಮಾತು ಹೇಳಲ್ಲ ನಿಮಗೆ. ಅದನ್ನ ನೀವು ಉಳಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಮಾತು ಕಡಿಮೆ ಮಾಡ್ರಿ. ನೀವು ಯಾವಾಗ ಮಾತು ಕಡಿಮೆ ಮಾಡಿ ಎಲ್ಲರ ಬಗ್ಗೆ ಗೌರವ ಕೊಡ್ರಿ. ಆಗ ಯಾವಾಗಲೂ ಮನುಷ್ಯನು ಹೇಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಕೂಲಿ ಕಾರಣಗೂ ಅವನಿಗೆ ಗೌರವ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಡ್ರಿ ಮೊದಲ.
ನಾನೊಬ್ಬ ರಾಜಕಾರಣಿ ಆಗಿನಿ, ನಾನು ದೊಡ್ಡ ಮಿನಿಸ್ಟರ್ ಆಗಿ ನಂದು ನನ್ನ ಒಬ್ಬನೇ ಗೌರವ ಅಂತಲ್ಲ. ಒಬ್ಬ ಕೂಲಿ ಕಾರ್ಯ ಅವನದೇ ಗೌರವ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಂಡು ಸಾಮಾನ್ಯ ಕಾರ್ಯಕರ್ತನ ಅವ್ರ ಗೌರವ ಇರ್ತದೆ. ಪ್ರತಿಯೊಬ್ಬರ ಗೌರವ ತಗೊಂಡು ಅವ್ರಿಗೆ ಗೌರವ ಕೊಟ್ಟು ಹೋದ್ರೆ ನಿಶ್ಚಿತವಾಗಿ ನೀವು ಮುಂದಿನ ದಿನಗಳು ಬಹಳ ದೊಡ್ಡ ಬೆಳಿತೀರಿ. ಅದನ್ನ ಅರ್ಥ ಮಾಡ್ಕೊಂಡು ಏನಾದ್ರೂ ಮುಂದಿನ ಹೆಜ್ಜೆ ಇಟ್ಟರೆ ನಿಮ್ಮ ಮತ ಪಕ್ಷದ ಅವಕಾಶ ಇದೆ. ಇಲ್ಲ ಅಂದ್ರೆ ಇದೇ ರೀತಿ ಹೋದರೆ ಬರ್ತಕ್ಕ ದಿನಗಳಲ್ಲಿ ಈ ಪಕ್ಷ ಅಷ್ಟೇ ಅಲ್ಲ, ಜನನೂ ನಿಮ್ಮನ್ನು ತಿರಸ್ಕರಿಸಬಹುದು. ಪಂಚಮಸಾಲಿ ಸಮಾಜದ ಮುಖಂಡ ಬಿಜೆಪಿ ದೂರಿನ ಮುತ್ತು ಸೌಕಾರ ಅಂಗಡಿ ಮಾತನಾಡಿ, ಯತ್ನಾಳ್ ಪರ ಹೋರಾಟದ ನೆಪದಲ್ಲಿ ನಮ್ಮ ನಾಯಕರಿಗೆ ಅವಮಾನ ಮಾಡಲಾಗಿದೆ. ನಾವು ಅವರಷ್ಟು ಕೀಳು ಮಟ್ಟಕ್ಕೆ ಇಳಿಯೋದಿಲ್ಲ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿದಾಗ ಕಾಂಗ್ರೆಸ್ನಲ್ಲಿರುವ ಪಂಚಮಸಾಲಿಗರು ಎಲ್ಲಿದ್ದರು? ನಡಹಳ್ಳಿಯವರು ಜನರನ್ನ ಸಂಘಟಿಸಿ ಇದೇ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿ ಸಮಾಜದ ಸ್ವಾಮೀಜಿ ಸಮಾಜದ ಪರ ನಿಂತರು. ಯತ್ನಾಳರನ್ನ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದೀರಿ. ಒಳ್ಳೆಯ ರೀತಿ ಹೋರಾಟ ಮಾಡಲು ಜನರನ್ನ ಸೇರಿಸಿ ಯತ್ನಾಳರ ಬಗ್ಗೆ ಕಳಕಳೆ ಹುಟ್ಟುವಂತೆ ಮಾಡಿ ಎಂದು ಕಿಡಿಕಾರಿದರು. ನಡಹಳ್ಳಿಯವರ ಒಂದು ಫೋಟೋಕ್ಕೆ ಇಲ್ಲ ಸಲ್ಲದ ಅಪಚಾರವನ್ನ ತಾಲೂಕಿನಲ್ಲಿ ಕೆಲ ಕಾರ್ಯಕರ್ತರು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ಕೆ ಪ್ರತ್ಯುತ್ತರವಾಗಿ ನಾವು ಅಲ್ಲಿನ ವಿಷಯವನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಅವರಾಗೆ ಕೆಳಮಟ್ಟಕ್ಕೆ ಇಳಿದು ಏನೇನೋ ಮಾಡ್ಬೋದಾಗಿತ್ತು. ಅದನ್ನ ನಾವು ಮಾಡಂಗಿಲ್ಲ, ಮಾಡೋದು ಇಲ್ಲ. ಮಾನ್ಯ ನಡಹಳ್ಳಿಯವರು ಆ ನಿಟ್ಟಿನಲ್ಲಿ ಎಂದೂ ಕೂಡ ಯಾರಿಗೂ ಕೂಡ ದ್ವೇಷ ಭಾವನೆ ಮಾಡ್ತಾ ಇಲ್ಲ. ಬಹಳ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಪೇಪರ್ ಬಂದಿತ್ತು ಪಂಚಮಸಾಲಿ ವಿರುದ್ಧ ಅಂತ ಹೇಳಿ. ಕಾಂಗ್ರೆಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರೆ ಎಲ್ಲಿದ್ದೀರಪ್ಪ ನೀವು? ಕಾಂಗ್ರೆಸ್ನವರು ಎಲ್ಲಿದ್ದೀರ ನೀವು? ಪಂಚಮಸಾಲಿ ನಾಯಕರು ನಡಹಳ್ಳಿಯವರು ತಾವು ಪಾದಯಾತ್ರೆ ಮಾಡಿದ್ರು, ಪಂಚಮಸಾಲಿ ಮಾತಾಡಿದ್ರು, ಹೋರಾಟವನ್ನ ಮಾಡಿದ್ರು. ಯಾಕೆ ಲಾಠಿ ಚಾರ್ಜ್ ಇನ್ನೂ ಮರ್ತಿಲ್ಲ? ಮತ್ತೊಮ್ಮೆ ಬೇಕು ಲಾಠಿ ಚಾರ್ಜು ಸರ್ಕಾರದಿಂದ. ಆ ಒಂದು ನಡೆಯನ್ನ ನಾವು ಖಂಡಿಸ್ತೇವೆ. ಏನಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೇದು ಕೆಟ್ಟದ್ದು ಆಗಿರ್ಬೋದು, ನಾವಿಲ್ಲ ಅಂತ ಇಲ್ಲ. ಪ್ರತಿಭಟನೆ ಸಹಜ. ಪ್ರತಿಭಟನೆ ಮಾಡಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ, ಒಂದು ರೀತಿ ಅಂತ ಇರುತ್ತೆ. ಅದನ್ನ ದಾಟಿ ನೀವು ಮಾಡ್ಬೋದು. ನೀವು ಏನ್ ಮಾಡ್ರಿ ಅದಕ್ಕೆ 10 ಪಟ್ಟು ನಾವಿಲ್ಲಿ ಮಾಡ್ಬೋದು, ಆದ್ರೆ ಮಾಡಂಗಿಲ್ಲ. ಒಂದು ವಿಷಯ ನೇರವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯತ್ನಾಳ್ಗೌಡರು ಇತ್ತೀಚೆಗೆ ತಾನೇ ಉಚ್ಚಾಟಿತರಾಗಿದ್ದಾರೆ, ಕರ್ನಾಟಕದಿಂದ ಉಚ್ಚಾಟಿತರಾಗಿದ್ದಾರೆ. ಅಭಿಮಾನಿಗಳು, ಯತ್ನಾಳ್ಗೌಡರ ಅಭಿಮಾನಿಗಳಿರ್ಬೋದು, ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಯತ್ನಾಳರನ್ನ ಯಾವ ರೀತಿ ಮನವೊಲಿಸಿ ಪಕ್ಷಕ್ಕೆ ಕರೆತರೋ ಪ್ರಯತ್ನವನ್ನ ಮಾಡಿದ್ರೆ ಅದು ಯತ್ನಾಳರಿಗೂ ಒಳ್ಳೇದು, ನಿಮಗೂ ಒಳ್ಳೇದು. ನೀವೇನ್ ಮಾಡ್ತಾ ಇದ್ದೀರಾ? ಯತ್ನಾಳರನ್ನ ಶಾಶ್ವತ ಹಾಳು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅಂತವನ್ನ ಕೆಲಸವನ್ನ ಕೈ ಬಿಡ್ರಿ, ಯತ್ನಾಳರನ್ನ ಮನವೊಲಿಸ್ರಿ. ಯತ್ನಾಳ್ ಒಬ್ಬ ಉತ್ತಮ ನಾಯಕರು. ಅವ್ರು ಬಂದ್ರೆ ಪಕ್ಷ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸಂಘಟನೆ ಆಗುತ್ತೆ. ಅದ್ರ ಬಗ್ಗೆ ನಾನು ಎರಡು ಮಾತಿಲ್ಲ. ಅತ್ಯುತ್ತಮ ನಾಯಕರವರು. ಅವರು ಆದಷ್ಟು ಬೇಗ ಹೈಕಮಾಂಡ್ ಅವರು ಕೂಡ ಮರುಚಿಂತನೆಯನ್ನು ಮಾಡ್ಲಿ. ಆದ್ರೆ ಪಕ್ಷದ ಒಂದು ಸಿದ್ಧಾಂತ. ಸಿದ್ದರಾಜ್ ಹೊಳಿ ಮಾತನಾಡಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬಾಗಿಲು ತೆರೆಯುವಂತೆ ಮಾಡಿದ್ದು BS ಯಡಿಯೂರಪ್ಪನವರು. 78ರ ಇಳಿ ವಯಸ್ಸಿನಲ್ಲೂ ಪಕ್ಷದ ಬಗ್ಗೆ ತುಡಿತವನ್ನ ಹೊಂದಿದ್ದಾರೆ. ಅಂತಹ ನಾಯಕರ ವಿರುದ್ಧ ಮಾತನಾಡಿದರೆ ನಾಲಿಗೆಗೆ ಹುಳ ಬೀಳುತ್ತವೆ. ಅಂತಹ ನಾಯಕರ ಭಾವಚಿತ್ರಕ್ಕೆ ಅಪಮಾನ ಮಾಡಿದವರನ್ನ ಮರಳಿ ಪಕ್ಷಕ್ಕೆ ಸೇರ್ಪಡೆ ಹೇಗೆ ಸಾಧ್ಯ? ಕೇಂದ್ರ ವರಿಷ್ಠರ ಬಳಿ ಹೋಗಿ ನಿಮ್ಮನ್ನ ಎಷ್ಟು ಸಾರಿ ಪಕ್ಷದಿಂದ ತೆಗೆಯಬೇಕು ಮತ್ತು ತೆಗೆದುಕೊಳ್ಳಬೇಕು ಎಂದರು. ಭಾರತ ದೇಶದ ತುಂಬಾ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ದಕ್ಷಿಣ ಭಾರತದ ಬಾಗಿಲನ್ನ ಸರ್ಕಾರ 2 ಶಾಸಕರನ್ನ ಇಟ್ಕೊಂಡು ಇವತ್ತು ಅಧಿಕಾರಕ್ಕೆ ತರುವಲ್ಲಿ 77 ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ನಾಯಕರಂತ ಇಡೀ ದೇಶನೇ ಹೇಳ್ತಾ ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಿದ್ರೆ ನಮ್ಮ ನಾಲ್ಗೆಗೆಲ್ಲೋ ಹುಳ ಹತ್ತಂತ ನಾ ಅನ್ಕೊಂತೀನಿ. ಆದ್ರೆ ನಾವು ನಿಮಗೆ ವಿರೋಧ ಮಾಡಬಹುದಾಗಿತ್ತು. ನಮ್ಮ ನಾಯಕರೆಲ್ಲ ನಾವು ನಮ್ಮ ಸಂಸ್ಕಾರ ಅಲ್ಲ, ಅವ್ರಿಗೆ ಬುದ್ಧಿ ಹೇಳಮೋ ತಿಳಿಸಿ ಹೇಳಮೋ ಮಾಡಲ್ಲ ಅಂದ್ರು. ನೀವು ಯಡಿಯೂರಪ್ಪ ಅವ್ರ ಭಾವಚಿತ್ರಕ್ಕೆ ಅವಮಾನ ಮಾಡ್ತೀರಿ, ಅವ್ರನ್ನ ಪಕ್ಷದಾಗ ಸೇರಿಸ್ಕೊಂತೀರಿ. ಅದು ಹೇಗೆ ಸರ್? ಅವರು ಪ್ರಹ್ಲಾದ್ ಜೋಶಿ ಅವರಲ್ಲಿ ವಿನಂತಿ ಮಾಡ್ಕೊರಿ. ಆಮೇಲೆ ನಿಮ್ಗೆ ಎಷ್ಟು ಸರಿ ತೆಗಿಬೇಕು, ಎಷ್ಟು ಸರಿ ತಗೋಬೇಕು, ಮಜಾ ಇರಲ್ಲ, ಕಿಮ್ಮತ್ತು ಇರಲ್ಲ. ಒಂದ್ ಕಡೆ ಹೋಗ್ಬಿಡ್ರಿ, ಕಡೆ ಇಲ್ಲರೇ ಇರ್ರಿ. ಅಲ್ಲಿ ನಾ ಹೇಳ್ತೀನಿ, 3500 ಜಾತಿ ಭಾರತದೊಳಗೆ ಅದಾವ. 35,000 ಚಿಲ್ಲರ ಜಾತಿಗಳನ್ನ ಮೋದಿಯವರು ಚಕ್ಕೊಂಡು ಹೊಂಟಾರ. ಕರ್ನಾಟಕದಾಗ 850 ಉಪಪಂಗಡಗಳು ಜಾತಿಗಳದಾವ. 850 ಜಾತಿಗಳನ್ನ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಚಕ್ಕೊಂಡು ಹೋಗ್ಯಾರ ಎಂದಕ್ಕೆ PM ಆಗಿ. ಆ ತರ ಮುದ್ದೆಗಳೊಳಗೂ ಕೂಡ ಸುಮಾರು ಒಂದು 30-40 ಜಾತಿಗಳನ್ನ ಸನ್ಮಾನ್ಯ ಶ್ರೀ ES ಪಾಟೀಲ್ ನಡಹಳ್ಳಿಯವರು ಎಲ್ಲರನ್ನು ಸಮನಾಗಿ ಕರ್ಕೊಂಡು ಹೋಗ್ಯಾರ. ನಿಮಗೆ ಸಂಘ ಹೇಳ್ತೀನಿ, ಮುಂದಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜೇಂದ್ರ, ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ, ಮುಂದಿನ ಶಾಸಕರು ನಡಹಳ್ಳಿ, ಮುಂದಿನ ಮುಖ್ಯಮಂತ್ರಿ ಮತ್ತೆ ಅದನ್ನ ಹೇಳ್ತೀನಿ, ಕೃಷಿ ಮಂತ್ರಿ ನಡಹಳ್ಳಿ, ಮುಂದಿನ ಕೃಷಿ ಮಂತ್ರಿ ನಡಹಳ್ಳಿ. ಯಾರು ಏನ್ ಮಾಡ್ಕೊಂತೀರಿ ಮಾಡ್ಕೊರಿ, ನೀವು ವಿರೋಧ ಮಾಡ್ರಿ. ನಮಗೆ ಸರಿ ಸರಿ ನೀವು ಯಾವ ಪಕ್ಷಕ್ಕೆ ಹೋಗ್ರಿ,
ಬಿಜೆಪಿ ಅವರಿಗೆ ಬರ್ರಿ, ನಾವೆಲ್ಲ ಫೇಸ್ ಮಾಡಕ್ ತಯಾರಿದೀವಿ. ಅಭಿವೃದ್ಧಿಗಾಗಿ ನಾವೆಲ್ಲರೂ ನಿಮ್ಮಿಂದಿದ್ದೀವಿ. ನಮ್ಮ ಪೂಜ್ಯರು ಕೂಡಲ ಸಂಗಮ ಪೂಜ್ಯರು ತುಳಿಗಾಗಿ ಬೆಳಗಾವದೊಳಗೆ ಹೋರಾಟ ಮಾಡುವಾಗ ಅವರನ್ನ ಕಾಂಗ್ರೆಸ್ ಪಕ್ಷ ಹೀನಾವಾಗಿ ನಡೆಸ್ಕೊಂತು, ಅವ್ರಿಗೆ ಅಗೌರವ ತೋರಿತು. ಪೊಲೀಸರನ್ನ ಏನೋ ಬಿಲ್ ಡ್ರೆಸ್ ಮೇಲೆ ಹಚ್ಚಿ ಅವ್ರನ್ನ ಒಯ್ಲಾಕ್ ಹಚ್ಚಿದ್ರು. ನಮ್ಮ ಲಿಂಗಾಯತರು ಪಂಚಮಸಾಲಿಯರ ಮೇಲಿನೂ ಬಹಳ ಕೆಟ್ಟದಾಗಿ ನೋಡ್ಕೊಂಡ್ರು. ಹೌದಾ? ಅದಕ್ಕೆ ನಮ್ಮ ಉದ್ಯೋಗದ ಕಾಂಗ್ರೆಸ್ ಪಂಚಮಸಾಲಿಯರು ಯಾರು ತಕ್ಷಣ ಪ್ರತಿಭಟನೆ ಮಾಡಿ ನಮ್ಮ ಶ್ರೀಗಳಿಗೆ ಶಕ್ತಿ ತುಂಬೋ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಅವರು ಮಾಡಲಿಲ್ಲ. ಅವಾಗ ನಡೆಯವರು ನಮ್ಮ ಮಂದಿಯನ್ನ ಎಲ್ಲ ಮಾತುಗೌಡರು, ಮುತ್ತು ಸೌಕರ್ ಅಂಗಡಿಯವರು, ಎಲ್ಲ ಗೌಳಿಯವರು, ಉಸುರು ಸೇರಿ, ದೊಡ್ಡಮನಿ ಶ್ರೀಶೈಲ ಅವರು, ಕಮತ್ ಸೌಕರ್ ಅವರು ಸೇರಿ ತಕ್ಷಣ ಇದೇ ಬಸವೇಶ್ವರ ಸರ್ಕಲ್ದಾಗ 2-3 ಸಾವಿರ ಮಂದಿನ ಸೇರಿಸಿ ಆ ಶ್ರೀಗಳಿಗೆ ನಾವು ಏನ್ ಇದ್ದೀವಿ ಕಾಂಗ್ರೆಸ್ ಹೀನಾಯ ಘಟನೆ ಅಂತ ಹೇಳಿ ಪ್ರತಿಭಟಿಸಿ ಖಂಡಿಸಿ ಪಂಚಮಸಾಲಿ ಸಮಾಜದ ಶ್ರೀಗಳಿಗೆ ಶಕ್ತಿ ತುಂಬಿದವರು ನಮ್ಮ ನಡಳಿ ಸರ್, ಜೊತೆಗಿದ್ದು ನಮ್ಮ ಮಾತುಗೌಡರು, ಕಮ್ಮತ್ತೂರು, ಅಂಗಡಿ ಸೌಕರು. ಈ ವೇಳೆ ಎಂಎಸ್ ಪಾಟೀಲ್, ಮಲಕೇಂದ್ರಗೌಡ ಪಾಟೀಲ್, ಗುರುನಾಥ್ ಬೆರಾದಾರ್, ಸಂಗಮ್ಮ ದೇವರಳ್ಳಿ, ಗೌರಮ್ಮ ಹುಣಗುಂದ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಲ್ಲಿ ಕನ್ನಡ ಶಾಲೆಯ ಶಿಕ್ಷಕರಿಗೆ ಸಂಬಳ ಕೊಡಲು ಹಣವಿಲ್ಲ. ಕೇಂದ್ರ ಸರ್ಕಾರ ತೊಗರಿ ಬಿಲ್ ನೀಡಿದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೂ ನೀಡಿಲ್ಲ. ಮಾರ್ಚ್ 17ರಂದು ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಜನ ಆಕ್ರೋಶ ಯಾತ್ರೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಕನ್ನಡ ಶಾಲೆ ಮಾಸ್ತರಿಗೆ ನೌಕರಿ ಕೊಡಾಕ ಪಗಾರ ಕೊಡಾಕ ಹೋಗಿಲ್ಲ. ಅದರ ತಾವೆಲ್ಲ ತಿಳ್ಕೋಬೇಕಾದಂತ ವಿಷಯ. ಇನ್ನೂ ಕಾಂಗ್ರೆಸ್ ಸರ್ಕಾರ ಎಷ್ಟೆಷ್ಟು ದುರಾಡಳಿತ ನಡೆಸ್ತದೆ ನಮ್ಮ ಕರ್ನಾಟಕದಲ್ಲಿ ಅಂತ ತಾವು ತಿಳ್ಕೋಬೇಕಾದಂತ ವಿಷಯ ಬಹಳ ಇದೆ. ಅದಕ್ಕೆ ತಾವು ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರಿಗೆ ಇನ್ನೊಂದು ತೊಗರಿ ಬಿಲ್ಲು ಮಣ್ಣು ಬಜೆಟ್ ನಲ್ಲಿ ಹೇಳ್ಯಾರ 450 ರೂಪಾಯಿ ಹಾಕ್ತೀನಿ ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಹಾಕಿದೆ, ಯಾರಿಗೂ ತೊಗರಿ ಬಿಲ್ ಹಾಕಿಲ್ಲ. ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಇನ್ನೂ ಹೋರಾಟವನ್ನು ಪ್ರತಿ ಹಳ್ಳಿಗೂ ಜನ ಆಕ್ರೋಶ ಯಾತ್ರೆಗೆ ಭಾಗವಹಿಸಿ ನಾಳೆ ನಮ್ಮ ಜಿಲ್ಲೆಗೆ ಹೋಗಿ ಜನ ಆಕ್ರೋಶ ಯಾತ್ರೆ ಐತೆ. 17 ದಿನ ತಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಹಿರಿಯರು ತಾವೆಲ್ಲರೂ ವಂದಿಸಿ ಭಾಗವಹಿಸಿ. ಯಾರಾದರೂ ಏನಾದ್ರೂ ಸಾಹೇಬ್ರಿಗೆ ಕಪ್ಪು ಚುಕ್ಕಿ ಬರುವಂತ ಮಾತು ಮಾತಾಡಿದ್ರ ನಾವು ಕಾರ್ಯಕರ್ತರು ಎಂದಿಗೂ ಸಹಿಸ್ಕೊಳಂಗಿಲ್ಲ. ನಾವು ಸದಾ ಎಸ್ ಪಾಟೀಲ್ ಪರವಾಗಿ ಸದಾ ಸಿದ್ಧ ಇರ್ತೀವಿ. ಯಾರು ಮಾತಾಡ್ಬೇಕಾದ್ರೆ ಎಸ್ ಪಾಟೀಲ್ರಿಗೆ ಆತು, ಯಡಿಯೂರಪ್ಪಾಜಿ ಅವ್ರಿಗೆ ಆತು, ವಿಜಯೇಂದ್ರನವ್ರಿಗೆ ಆತು ಕೆಟ್ಟ ಶಬ್ದ ಯಾರು ಬಳಸಬಾರ್ದು. ಅಂದ್ರೆ ಯತ್ನಾಳ್ ಗೌಡರನ್ನ ಇವತ್ತು ಉಚ್ಚಾಟನೆ ಮಾಡಿದ್ದು ನಾವು ನೀವುಗಳಲ್ಲ, ಅದು ಹೈಕಮಾಂಡ್. ಇವತ್ತು ಪಕ್ಷದ ಯಾವುದೇ ಸಿದ್ಧಾಂತವನ್ನು ಮರೆತರೂ ಕೂಡ ನನ್ನನ್ನು ಹೊರಗೆ ಹಾಕ್ತಾರ, ನಿಮ್ಮನ್ನು ಹೊರಗೆ ಹಾಕ್ತಾರ. ಅದೇ ರೀತಿಯಾಗಿ ಇವತ್ತು ನಮ್ಮ ಪಕ್ಷದ ನಾಯಕರೇನು ತೀರ್ಮಾನ ತಗೊಂಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗಿದೆ. ಬಿಜೆಪಿ ನಾಯಕರ ಭಾವಚಿತ್ರಗಳಿಗೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮದಲ್ಲಿ ಪಕ್ಷದ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನ್ನವರ್, ಕಾರ್ಯದರ್ಶಿ ಸಂಜಯ್ ಬಾಗೇವಾಡಿ, ಮುಖಂಡರಾದ ಸೋಮನಗೌಡ ಬೆರಾದಾರ್, ಸೋಮನಗೌಡ ಪಾಟೀಲ್ ನಡಹಳ್ಳಿ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಮಲ್ಲಿಕಾರ್ಜುನ್ ತಂಗಡಗಿ, ಪ್ರೇಮ್ಸಿಂಗ್ ರಾಠೋಡ್, ಪುರಸಭೆ ಸದಸ್ಯೆ ಸಹನಾ ಬಡಗೇರ್, ಎಂಆರ್ ಪಾಟೀಲ್ ವಕೀಲರು, ಸೋಮನಗೌಡ ಮೇಟಿ ಗುಡಿಹಾಳ್, ಶಂಕರಗೌಡ ಶಿವಣಗಿ, ಲಕ್ಷ್ಮಣ್ ಬಿಜ್ಜೂರ್, ಬಸವರಾಜ್ ಗುಳಬಾಳ್, ಮಲ್ಲಯ್ಯ ಬಿರಾದಾರ್ ಚೊಂಡಿ, ಬಿಆರ್ ಪಾಟೀಲ್, ಎಂಎಸ್ ಮುದ್ನೂರ್, ಶ್ರೀಶೈಲ್ ಮೇಟಿ, ಶ್ರೀಶೈಲ್ ದೊಡ್ಮನಿ, ಶ್ರೀಶೈಲ್ ಸುಳೆಬಾವಿ, ರಮೇಶ್ ಡವಳಗಿ, ಸಂಗನಗೌಡ ಪಾಟೀಲ್, ಶೇಖರ್ ಡವಳಗಿ, ನಿಖಿಲ್ ಸರೂರ್, ವೀರೇಶ್ ಡವಳಗಿ, ಎಂಬಿ ಬಿರಾದಾರ್ ವಕೀಲರು, ಸಂಗಮೇಶ್ ಗರ್ಮಂಟ್ನಾಳ್, ರವಿ ತಾಳಿಕೋಟಿ, ಪ್ರೇಮ್ ಸಿಂಗ್ ಚವ್ಹಾಣ್, ಚನ್ನಬಸು ಚೆನ್ನಗಾವಿ ಶೆಟ್ರು, ಸಂಗಮೇಶ್ ಹತ್ತಿ, ರೇಖಾ ಕಣ್ಗುಳಿ, ಪ್ರೀತಿ ಕಂಬಾರ್, ಕಾವೇರಿ ಕಂಬಾರ್, ಅಶೋಕ್ ಚಿನಿವಾರ್, ಹನುಮಂತ್ ನೆಲವಡೆ, ಸಂಗಮೇಶ್ ಗುಂಡಕ್ನಾಳ್, ನಾಗೇಶ್ ಜಾಧವ್, ಮುದುಕಪ್ಪ ಗಂಗನಗೌಡರ್, ರಾಜು ಪಾಟೀಲ್ ಬಳಬಟ್ಟಿ, ರಾಜಶೇಖರ್ ಹೊಳಿ, ರವಿ ಹವಾಲ್ದಾರ್, ಸಿದ್ದು ಹಿರೇಮಠ್, ಸಂಗಣ್ಣ ಬಿಸಿಲದನಿ ಸೇರಿ ಹಲವರು ಉಪಸ್ಥಿತರಿದ್ದರು.